ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅಡಿಕೆ ತೋಟದಲ್ಲಿ ಕಳೆ ನಿವಾರಣೆ ಕೆಲಸದ ವೇಳೆ ಬರಿಗಾಲಿನ ಪಾದಕ್ಕೆ ಹಾವು ಕಚ್ಚಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ನಾಯಕನಹಟ್ಟಿ ಹೋಬಳಿಯ ಮಲ್ಲೂರಹಳ್ಳಿ ಸಮೀಪದ ಮ್ಯಾಸರ ಹಟ್ಟಿಯ ನಿವಾಸಿ ಶಿಲ್ಪ ಮೃತಪಟ್ಟ ಮಹಿಳೆಯಾಗಿದ್ದಾರೆ. ಮಲ್ಲೂರಹಳ್ಳಿ ಮ್ಯಾಸರಹಟ್ಟಿ ಗ್ರಾಮದ ಶಿಲ್ಪ ಮತ್ತು ನೆರೆಹೊರೆಯ ಮಹಿಳೆಯರು ಶುಕ್ರವಾರ ಗಜ್ಜುಗಾನಹಳ್ಳಿ ಗ್ರಾಮದ ಮನೋಹರ ಎಂಬುವವರ ಅಡಿಕೆ ತೋಟಕ್ಕೆ ಕಳೆ ನಿವಾರಣೆ ಕೆಲಸಕ್ಕೆ ತೆರಳಿದ್ರು. ಸಂಜೆ 4:45 ಸುಮಾರಿಗೆ ಶಿಲ್ಪ ಅವರ ಬರಿಗಾಲಿನ ಪಾದಕ್ಕೆ ಹಾವೊಂದು ಕಚ್ಚಿದೆ. ತಕ್ಷಣ ಶಿಲ್ಪ ನನಗೆ ಹಾವು ಕಚ್ಚಿದೆ ಎಂದು ಜೋರಾಗಿ ಕಿರಿಚಿಕೊಂಡಿದ್ದಾರೆ. ಆಗ ಅವರ ಕಾಲಿನ ಕೆಳಭಾಗದಿಂದ ಹಾವೊಂದು ಹೊರಟು ಹೋಗುವ ದೃಶ್ಯ ಕಂಡು ಅಲ್ಲಿದ್ದವರು ಗಾಬರಿಯಾಗಿದ್ದಾರೆ. ತಕ್ಷಣವೇ ಶಿಲ್ಪ ಅವರನ್ನ ಅಲ್ಲಿಯೇ ಇದ್ದ ನೆರೆಹೊರೆಯ ಹೆಣ್ಣು ಮಕ್ಕಳು ಮತ್ತು ತೋಟದ ಮಾಲೀಕರು ನಾಯಕನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಕರೆತರುವ ಹೊತ್ತಿಗೆ ಮಾರ್ಗ ಮಧ್ಯದಲ್ಲಿ ಶಿಲ್ಪ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಮೃತ ಶಿಲ್ಪ ಅವರಿಗೆ 6 ವರ್ಷಗಳ ಹಿಂದೆಯೇ ಪತಿ ಅಪಘಾತವೊಂದರಲ್ಲಿ ಮೃತಪಟ್ಟಿದ್ರು. ಈ ಸಂಬಂಧ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.